ನಮಸ್ಕಾರ ಎಲ್ಲರಿಗೂ. ನಾವು ಇರೋದು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ದಲ್ಲಿ. ವೀಕ್ಷಕರೇ, ಇಂದಿನ 3 ವಿಷಯಗಳು ಅಲೆಮಾರಿಯಿಂದ ಆಶ್ಚರ್ಯಚಕಿತತೆಯೆಡೆಗೆ, ಸಾಧನಾ ಪಥದಿಂದ ಉತ್ತುಂಗದೆಡೆಗೆ, ಸಂಕುಚಿತ ಮನೋಭಾವದಿಂದ ವಿಶಾಲ ಮನೋಭಾವದೆಡೆಗೆ. ಇಲ್ಲಿಯವರೆಗೆ ಈ ಒಂದು ವಿಷಯದ ಕುರಿತು ನಾವು ಸವಿಸ್ತಾರವಾಗಿ ನೋಡ್ಕೊಂಡು ಬಂದ್ವಿ. ಅದೇ ರೀತಿಯಾಗಿ ಸಂಕ್ಷಿಪ್ತವಾಗಿ ನಮ್ಮ ಒಂದು ಆನ್ಲೈನ್ ತರಬೇತಿಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ರಮೇಶ್ ಅವರು. ರಮೇಶ್ ಸರ್. ಇವತ್ತಿನ 3 ವಿಚಾರಗಳು ನಮ್ಗೆ ಬೇಕಾದಂತ ವಿಚಾರಗಳು. ಪ್ರತಿಯೊಬ್ಬ ಜೀವನದಲ್ಲಿ ಅಲೆಮಾರಿಯಿಂದ ಆಶ್ಚರ್ಯಚಕಿತ ಅಲೆಮಾರಿ ಜೀವನದಿಂದ ಸಾಧನೆ ಮಾಡಿದಾಗ ಆಶ್ಚರ್ಯ ಆಗುವಂತ ಜೀವನ ನಾವು ಬದುಕ್ತಾ ಇರ್ತೀವಿ. ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುವಂತವ್ರಿಗೆ ಆಗ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ಆಗ್ಲಿ, ಇವ್ರು ಈಗಿದ್ದವ್ರು ಈಗಾದ ಅನ್ನೋದು ಆಶ್ಚರ್ಯನೂ ಉಂಟು ಮಾಡುತ್ತೆ. ಅದರಿಂದ ಅಲೆಮಾರಿ ಜೀವನ ಬೇಕು ಮನ್ಸನ್ಗೆ, ಇಲ್ಲ ಅಂತ. ಅಲೆಮಾರಿ ಜೀವನದಿಂದಲೇ ಅವನ ಪಾಠ ಕಲ್ತಾಗ ಅವನು ಆಶ್ಚರ್ಯ ಚಕಿತರಾಗುವಂತ ಸಾಧನೆ ಮಾಡೋಕೆ ಸಾಧ್ಯ ಆಗುತ್ತೆ. ಸಾಧನೆ ಪಥದಿಂದ ಉತ್ತುಂಗದೆಡೆಗೆ ಏನೇ ಒಂದು ಸಾಧನೆ ಮಾಡ್ಬೇಕು ಅಂದ್ರು ಫಸ್ಟ್ ನಮ್ಗೆ ಏನ್ ಬೇಕು ಅನ್ನೋದು ಫಸ್ಟ್ ನಾವು ತಿಳ್ಕೊಂಡು, ನಮ್ಗೆ ಯಾವ್ದು ನಮ್ಮ ಗುರಿ ಯಾವ್ದು ಅನ್ನೋದು ಫಸ್ಟ್ ಮೇನ್ ಆಗಿ ತಿಳ್ಕೋಬೇಕಾಗತ್ತೆ. ತಿಳ್ಕೊಂಡು ನಮ್ಮ ಗುರಿಗೆ ಸಂಬಂಧಪಟ್ಟಂಗೆ ನಮ್ಮ ಕಾರ್ಯಚಟುವಟಿಕೆಗಳು ಅದ್ರ ಒಳಗಡೆನೆ ನಾವು ಪ್ರತಿದಿನ ಎಫೆಕ್ಟ್ ಆಗ್ತಿ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಂತೆ ಸಾಧನೆಯಲ್ಲಿ ಉತ್ತುಂಗಕ್ಕೆ ಏರ್ಬೇಕಾದಾಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮತ್ ಇಷ್ಟ ಹೇಳಕ್ಕೆ ನಾನು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಒಂದು ವಿಚಾರಧಾರೆ ಕುರಿತು ಮಾಲತಿ ಮೇಡಮ್ ಅವರು ಹೇಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಎಂಬುದನ್ನು ನೋಡೋಣ ಬನ್ನಿ. ಮಾಲತಿ ಮೇಡಮ್. ಈ ದಿನದ ಒಂದು 3 ವಿಷಯಗಳು ನಮ್ಮ ವ್ಯಕ್ತಿತ್ವ ಪರಿವರ್ತನೆಗೆ, ನಮ್ಮ ವ್ಯಕ್ತಿತ್ವವನ್ನ ಉತ್ತಮವಾಗಿ ರೂಪಿಸ್ಕೊಳ್ಳಕ್ಕೆ ಅನುಕೂಲಕಾರಿಯಾದಂತ ಅಂಶಗಳಾಗಿದೆ. ಮೊದಲನೇದು ಅಲೆಮಾರಿಯಿಂದ ಆಶ್ಚರ್ಯಚಕಿತತೆಡೆಗೆ. ನಾವು ಒಂದು ಜ್ಞಾನವನ್ನ ಯಾವ್ದನ್ನು ಅಲೆಮಾರಿಯಾಗಿ ಅಂದ್ರೆ ಹುಡುಕ್ತಾ ಕೊನೆಗೆ ನಾವು ಆಶ್ಚರ್ಯ ಅಥವಾ ವಿಸ್ಮಯ ಆಗುವಂತ ಒಂದು ಸ್ಥಾಯಿಗೆ ನಮ್ಮನ್ನ ನಾವು ಬೆಳೆಸ್ಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಅಥವಾ ಪ್ರಯಾಣ ಸಾಗಲಿ ಅಂತ ನಾವೆಲ್ಲ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ, ಒಂದು ಮಾದರಿ ವ್ಯಕ್ತಿಯಾಗಿ ರೂಪುಗೊಳ್ಳೋಣ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ವಿಚಾರ, ಸಂಕುಚಿತತೆಯಿಂದ ವಿಶಾಲ ಮನೋಭಾವದೆಡೆಗೆ. ನಾವು ಯಾವಾಗ ಸಂಕುಚಿತತೆಯನ್ನ ಇಟ್ಕೊಂಡಿರ್ತೀವಿ ಆಗ ನಾವು ಉನ್ನತ ಸ್ಥಾಯಿಗೆ ಏರ್ಬೇಕಾಗಿರುವಂತ ಒಂದು ಮೆಟ್ಟಿಲುಗಳನ್ನ ಏರೋದಿಕ್ಕೆ ಕಷ್ಟ ಆಗುತ್ತೆ. ಅಥವಾ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಹೆಸರನ್ನ ಗಳಿಸ್ಕೊಳ್ಳೋಕ್ಕೂ ಸಹ ಅದು ನಮ್ಗೆ ಸಹಕಾರಿಯಾಗಿ ಇರೋದೇ ಇಲ್ಲ. ಯಾವಾಗ ನಮ್ಮ ಸಂಕುಚಿತತೆಯನ್ನ ಬಿಟ್ಟು ವಿಶಾಲ ಮನೋಭಾವನೆಯನ್ನ ಬೆಳೆಸ್ಕೊಂಡಾಗ, ವಿಶ್ವ ಮಾನವದ ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನಗಳಿದ್ದಾಗ, ನಮ್ಮ ದೃಷ್ಟಿಕೋನಗಳಿದ್ದಾಗ ನಾವು ಒಂದು ಮಾದರಿ ವ್ಯಕ್ತಿ ಆಗ್ತೀವಿ ಮತ್ತು ಸಮಾಜಕ್ಕೆ ಉಪಯೋಗಕಾರಿ ಆಗುವಂತ ಒಬ್ಬ ಮಾನವ ಆಗೋದಕ್ಕೆ ಸಾಧ್ಯ ಆಗತ್ತೆ, ಮನುಷ್ಯ ಆಗೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಇನ್ನೊಂದು ವಿಚಾರ ನಮಗೆ ಕೊಟ್ಟಿರುವಂತದ್ದು ಸಾಧನಾ ಪಥದಿಂದ ಉತ್ತುಂಗದೆಡೆಗೆ. ಸಾಧನೆ ಅನ್ನುವಂಥದ್ದು ನಾವು ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ ಉನ್ನತ ಸ್ಥಾಯಿಗೆ ಏರ್ಬೇಕಾದಾಗ ಸಾಧನೆಯನ್ನ ಮಾಡ್ಬೇಕು. ಯಾವುದೇ ಒಂದು ವಿದ್ಯೆ ನಮ್ಗೆ ಲಭಿಸ್ಬೇಕು ಅಥವಾ ನಾವು ಗಳಿಸ್ಬೇಕು ಅಂದ್ರೆ ಅದು ಸಾಧಕನ ಸತ್ತೆ ಆಗಿರುತ್ತೆ ಹೊರತು ಸೋಮಾರಿಯ ಒಂದು ಅದು ಸತ್ತಂತೂ ಅಲ್ವೇ ಅಲ್ಲ. ನಾವು ಈ ಸಾಧನಾ ಪಥದಲ್ಲಿ ಸಾಧನೆಯೆಡೆಗೆ ಸಾಗುವಾಗ ಆ ಒಂದು ಸಾಧನೆಯನ್ನ ಉನ್ನತ ಸ್ಥಾಯಿಯಲ್ಲಿ ಸಾಧನೆಯನ್ನ ಸಾಧಿಸ್ಬೇಕು. ಅದು ಯಾವ ಕ್ಷೇತ್ರನೇ ಇರ್ಬೋದು, ಯಾವ ರಂಗನೇ ಇರ್ಬೋದು, ಅದರಲ್ಲಿ ಉತ್ತಮವಾದಂತ ಒಂದು ಸಾಧನೆಯನ್ನ ಮಾಡಿ ಉನ್ನತ ಶಿಖರಕ್ಕೆ ನಾವು ಹೇರ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಅಕ್ಷತಾ ಅವರೇ. ಥ್ಯಾಂಕ್ ಯು ಮ್ಯಾಮ್. ಈಗ ತಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಲು ಹರಿಪ್ರಸಾದ್ ಸರ್ ಅನ್ನು ವೇದಿಕೆ ಕರಿತೀನಿ. ಹರಿಪ್ರಸಾದ್ ಸರ್. ಈ ದಿನ 2 ಗಂಟೆಗಳ ಅವಧಿ ಬಹಳ ಸಾರ್ಥಕ ಆಯ್ತು ಅಂತ ಅನಿಸ್ತು ನನಗೆ. ಈ ದಿನ ಸಾಧನಾ ಪದದಿಂದ ಉತ್ತುಂಗದೆಡೆಗೆ, ಸಂಕುಚಿತದಿಂದ ವಿಶಾಲ ಮನೋಭಾವದೆಡೆಗೆ, ಅಲೆಮಾರಿಯಿಂದ ಆಶ್ಚರ್ಯಚಕಿತದೆಡೆಗೆ ಅಂತ 3 ಅಂಶಗಳನ್ನ ಎಲ್ಲ ನಮ್ಮ ಆನ್ಲೈನ್ ವಿದ್ಯಾರ್ಥಿಗಳು, ಶಿಬಿರಾರ್ಥಿಗಳು ಮಾತಾಡಿದ್ರು. ಅವರಿಂದ ಒಂದೊಂದು ಅಂಶವನ್ನು ಸಹ ನಾವು ಕಲ್ತೀವಿ. ಒಂದು ಕಥೆ ಹೇಳುವಂಥದ್ದು ಅನಂತ ಕೃಷ್ಣಮೂರ್ತಿ ಆಗಿರ್ಬೋದು, ನಿರೂಪಣಾ ಶೈಲಿ ಇವರು ಅಕ್ಷತಾ ಬಂಡಿ ಆಗಿರ್ಬೋದು, ಮಾತಾಡುವಂತ ವಿಧಾನ ನಮ್ಮ ಮಾಲತಿ ಮೇಡಮ್ ಅವರಾಗಿರ್ಬೋದು, ಒಬ್ಬೊಬ್ರು ಒಂದೊಂದು ವಿಷಯನ ಕಲ್ತ್ಕೊಂಡ್ಬಿಟ್ವಿ. ಆ 3 ಅಂಶಗಳ ಮೂಲಕ ಎಲ್ಲೋ ಒಂದು ಕಡೆ ನಮ್ಮ
ಇನ್ನೊಂದ್ಸತಿ ಲೈವ್ ಅಲ್ಲಿ ವ್ಯಕ್ತಿತ್ವ ಪರಿವರ್ತನೆ ಅಂತಕ್ಕಂಥ ವಿಷಯ ಅದು ಬಹಳ ಸೂಕ್ತವಿತ್ತು. ಈ ಮೂರೂ ವಿಷಯಗಳ ಮೂಲಕ ಒಂದು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಒಂದು ಅಣ್ಣಿ ಸೇರಿತು ಅಂತಕ್ಕಂಥ ಭಾವ, ಒಂದು ಎಲ್ಲಿ ವ್ಯಕ್ತಿತ್ವ ಪರಿವರ್ತನೆ ಆಯ್ತು ಅಂತಕ್ಕಂಥ ಒಂದು ಭಾವ, ಅದಕ್ಕೆ ಪ್ರತಿಯೊಬ್ಬರಿಂದ ಕಲಿಯೋದಿರ್ತದೆ ಅಂತಕ್ಕಂಥ ಅಳವಡಿಸಿಕೊಂಡು ಜೀವನ ಮುಂದೆ ಸಾಗ್ಬೇಕು ಅಂತಕ್ಕಂಥ ನನ್ನ ಭಾವ. ಥ್ಯಾಂಕ್ ಯು. ಕಲಿಕೆ ಅನ್ನೋದು ನಿರಂತರ ಆದಂತ ಪ್ರಕ್ರಿಯೆ. ಎಲ್ಲರೊಳಗಿಂದ ಇರುವಂತ ಅಂಶಗಳನ್ನ ತಿಳ್ಕೊಂಡು ನೀನು ಕಲಿತಾ ಹೋಗುವಂತೇಳಿ ನಿಮ್ಮ ಒಂದು ವಿಚಾರಧಾರೆಯನ್ನು ವ್ಯಕ್ತಪಡಿಸಿ ಧನ್ಯವಾದ ಸರ್. ಈಗ ಕೃಷ್ಣ ಎಲ್ಲರಿಗೂ ನಮಸ್ಕಾರ. ಮೇಡಮ್, ಇವತ್ತಿನ ಟಾಪಿಕ್ ಬಂದು 3 ಟಾಪಿಕ್ ನಲ್ಲಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ನಾವು ಮಾತಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ಪ್ರತಿಯೊಬ್ರು ಪ್ರತಿದಿನ ನಮ್ಮ ಜೀವನದ ನಡವಳಿಕೆಯನ್ನು ನಡೆಸುವಂತದ್ದನ್ನೇ ಕೂಡಿರುವಂತ ಇವು 3 ಪದಗಳು. ಅಲೆಮಾರಿಯಿಂದ ಆಶ್ಚರ್ಯಕ್ಕಿತ್ತವರೆಗೆ ಅಂದ್ರೆ ನಾವು ಸಣ್ಣ ಹುಡುಗರಿಂದ ಈ ಲೆವೆಲ್ ಬರೋವರೆಗೂ ನಾವು ಏನೇನ್ ಮಾಡಿದ್ವಿ, ಯಾವ್ಯಾವ ರೀತಿ ಹುಡುಕಾಡಿದ್ವಿ ಅನ್ನೋದನ್ನ ಒಂದು ಮೆಲ್ಕಾಕಿದಂಗ ಆಯ್ತು ಇದರಿಂದ. ತದನಂತರ ಮತ್ತೆ ಸಾಧನ ಪಾತ್ರದಿಂದ ಉತ್ತಂಗಡಿಕರೆ ಸಾಧನೆ ಮಾಡೋದು ಇನ್ನ ಬಹಳ ಐತಲ್ಲ ನಮ್ಗೆ ಅನ್ನೋದನ್ನ ಎಚ್ಚರಿಕೆ ನೀಡಿತು. ತದನಂತರ ಈ ಸುಂಚಿತ ಮನಸ್ಸು ಅಂದ್ರೆ ನಾವು ಪ್ರತಿದಿನ ಪ್ರತಿಯೊಬ್ಬರ ಹತ್ರನು ನಾವು ಮಾತಾಡ್ತಿರ್ತೀವಿ, ಇನ್ನೊಬ್ಬರ ಬಗ್ಗೆ ವ್ಯವಹಾರ ಮಾಡ್ತಾ ಇರ್ತೀವಿ. ದಿನನಿತ್ಯ ನಮ್ಮ ಜೀವನದಲ್ಲಿ ನಾವು ಯಾರು ನೋಡಿದ್ರೆ ಪ್ರೀತಿಯಿಂದ ಮನೋಭಾವನೆ ಬೆಳೆಸ್ಕೊಳ್ಳಬೇಕು ಅಂತ ಮನೋಭಾವನ ರೀತಿಯಿಂದ ನಾವು ಜೀವನ ನಡೆಸ್ಬೇಕು ಅನ್ನೋದನ್ನ ರಿಪೀಟ್ ಮೆಲ್ಕಾಕಿದಂಗ ನಮ್ಗೆ ಕಾಣ್ತು. ಅದ್ರ ಜೊತೆಗೆ ನಮ್ಮೆಲ್ಲಾ ಸ್ನೇಹಿತರು, ಇವಾಗ ನೀವು ಅಕ್ಷಿತಾ ಮೇಡಮ್ ಆಗಿರ್ಬೋದು, ಹರಿಪ್ರಸಾದ್ ಸರ್ ಆಗಿರ್ಬೋದು, ರಮೇಶ್ ಸರ್, ಮಾಲತಿ ಮೇಡಮ್ ಆಗಿರ್ಬೋದು, ನೇತ್ರ ಮೇಡಮ್ ಅವರು, ಅದರಲ್ಲಿ ಮುಖ್ಯವಾಗಿ ನಮ್ಮ ಜಯಪ್ರಕಾಶ್ ಸರ್ ಎಲ್ಲೋ ಕುಂತ್ಕೊಂಡು ನಮ್ಮನ್ನೆಲ್ಲರನ್ನು ಒಂದು ಟ್ರಾನ್ಸ್ಫಾರ್ಮೇಶನ್ ಏನ್ ಮಾಡ್ತಾ ಇದಾರಲ್ಲ ನಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಕಲಿಯೋದಕ್ಕೆ, ಇದು ಬಹಳ ನಮ್ಮ ಜೀವನದ ಒಂದು ಬೆಳವಣಿಗೆಗೆ ಬಹಳ ಸಾರ್ಥಕತ ಸಮಯ ಆಯ್ತು. ಈ ಸಮಯನ ನಾವು ಉಪಯೋಗಿಸ್ಕೊಂಡಿವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಈ ಒಂದು ವಿಚಾರಧಾರೆ ಕುರಿತು ನೇತ್ರಾವತಿ ಮ್ಯಾಮ್ ಅವರು ತಮ್ಮ ಅನಿಸಿಕೆಗಳನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಎಂಬುದನ್ನು ನೋಡೋಣ. ಮ್ಯಾಮ್, ಮೈಕ್ ಆನ್ ಮಾಡಿ. ಇವತ್ತಿನ ದಿವಸ ಸರ್ 3 ವಿಷಯ ಕೊಟ್ಟಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಪ್ರತಿಯೊಬ್ಬರದು ವಿಚಾರಧಾರೆಗಳ ಬಗ್ಗೆ ಇಲ್ಲಿ ಗೊತ್ತಾಗ್ತದೆ. ಪ್ರತಿಯೊಬ್ಬರದೇ ಆದಂತ ಸೂಕ್ತವಾದ ವಿಚಾರಗಳನ್ನು ತಗೊಂಡು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಮಂಡನೆ ಮಾಡ್ತಾ ಇದ್ದೀರಿ. ತುಂಬಾ ಸಂತೋಷ ಅನಿಸ್ತದ. ಆದ್ರೆ ಅಲೆಮಾರಿಯಿಂದ ಆಶ್ಚರ್ಯಚಕಿತದೆಡೆಗೆ ಅಂದ್ರ ಅಲೆಮಾರಿ ಹಿಂದಿಕಿನ ಶಿಲಾಯುಗ ಪ್ರಾಚೀನ ಯುಗದ ಕಾಲದಲ್ಲಿ ನೋಡ್ಬೇಕಾದ್ರ ಜನರು ಏನ್ ಮಾಡ್ತಿದ್ರು, ಜೀವನಕ್ಕೋಸ್ಕರ ಜೀವನ ನಡೆಸುವುದೋಸ್ಕರ ಅಲೆಮಾರಿಯಾಗಿ ಅಲಿತಿದ್ರು. ಆದ್ರೆ ಇವತ್ತಿನ ದಿವ್ಸ ಏನು, ಜ್ಞಾನಕ್ಕೋಸ್ಕರ ಅಲೆಮಾರಿಯಾಗಿ ನಡೆದಾಡ್ಲಿಕತ್ತೀವಿ ಇವತ್ತಿನ ದಿವ್ಸ. ಯಾಕೆ, ಯಾವ ತರ ಅಲೆಮಾರಿ ಅಂದ್ರ ಪ್ರತಿಯೊಬ್ರು ಜ್ಞಾನ ಅಲ್ಲೊಂಜರ ಏನದ, ಇಲ್ಲಿ ಏನದ, ಅಲ್ಲಿ ಏನದ, ಬರೇ ತಿರುಗಾಡದ್ರಾಗೆ ಅಲೆಮಾರಿತನ ನಡೆಸಿದೀವಿ. ಆದ್ರೆ ಒಂದೇ ಕಡೆಗೆ ಕಾನ್ಸ್ಟಂಟ್ ಆಗಿ ಸ್ಥಿರವಾಗಿ ನಿಂತುಕೊಂಡು ಯಾರೇನ್ ಹೇಳ್ತಾರ ಅದ್ರೊಳಗ ನಾವು ಆಳವಾಗಿ ಇಳಿದ್ರ ನಾವು ಯಾವುದೇ ಅಲ್ಲಿ ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ಆತಾರಲ್ಲ, ಆ ಉತ್ತುಂಗದೆಡೆಗೆ ಹೋಗ್ಬೇಕಾದ್ರ ನಮ್ಗ ಯಾವುದೇ ಇದು ಅಡೆತಡೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಸಂಕುಚಿತತೆಯಿಂದ ವಿಶಾಲ ಮನಸ್ಸಿನೆಡೆಗೆ ಅಂತಾರಲ್ಲ, ಈಗ ನಮ್ದು ಯಾವ ತರ ಮನಸ್ಸಾಗಿದೆ ಅಂದ್ರೆ ಸಂಕುಚಿತ ಮನೋಭಾವನೆ. ಯಾವ್ದಂದ್ರೆ ಈಗ ನಮ್ದು ಏನಂತಾರಲ್ಲ ಕೀಳರಿಮೆ ಅಂತ ಹೇಳಿ, ನಮ್ಗೆ ನಾವೇ ಇದು ಮಾಡ್ಕೊಳ್ಳೋದು. ಏನಾರ ಅಂತಾರೇನು, ಆ ತರ ನಾವು ಏನಾರ ಹೇಳಿದ್ರೆ ಏನಾರ ಅಂತಾರೇನು, ನಮ್ಗೆ ಜನ ಯಾವ ತರ ನೋಡ್ತಾರ, ಹಿಂಗ್ ನಮ್ದೇ ಕೀಳರಿಮೆಗೆ ಇಳಿದು ಬಿಟ್ಟಿದೇವ್ ನಾವು. ಆ ತರ ಸಂಕುಚಿತ ಮನೋಭಾವನೆ ಇಟ್ಕೊಂಡ್ ಬಿಟ್ಟಿದ್ದೇವು. ಆದ್ರೆ ನಾವು ಎಲ್ಲಾ ಕೀಳರಿಮೆಯನ್ನ ಕಿತ್ತೊಗದು ನಾವು ಯಾವ ತರ ಇರ್ಬೇಕಂದ್ರ ನಮ್ಗೆ ಏನ್ ಅನ್ನಿಸ್ತದ ಇವತ್ತಿನ ದಿವ್ಸ ಯಾವ ತರ ಅದ. ಈಗ ಸರ್ ನಮ್ಗೆ ಯಾವ ತರ ಸ್ವಾತಂತ್ರ್ಯತೆ ಕೊಡ್ತಾರ ಮಾತಾಡ್ಲಿಕ್ಕ ಅಂದ್ರ, ಯಾವ್ದೊಂದ್ ನಿಮ್ ಸಂಕುಚಿತ ಮನೋಭಾವನೆ ಕಿತ್ತೊಗಿರಿ, ಸರಿಯಾಗಿ ಮಾತಾಡ್ರಿ ಅಂತ ಹೇಳಿ ಈ ತರ ನಮ್ಗೆ ಎಲ್ಲಾ ತರ ಇದು ಕೊಡ್ತಾರ ಅವ್ರು. ನಾವ್ ಸಂಕುಚಿತ ಮನೋಭಾವನೆಯನ್ನು ಯಾವ ತರ ತೆಗಿಬೇಕಂದ್ರೆ ಪ್ರತಿಯೊಂದು ಈಗ ನಮ್ಗೆ ಮನಸ್ಸಿಗೆ ಏನ್ ಅನಿಸ್ತದ ಹೇಳ್ತಾ ಇರ್ಬೇಕು. ಅದು ಸರಿ ಇರ್ಲಿ ಅಥವಾ ತಪ್ಪಿರ್ಲಿ. ತಪ್ಪಿದ್ರ ಹೇಳ್ತಿರ್ತಾರ ಸರ್ ತಿದ್ದಿ, ಸರಿ ಇದ್ರ ಇದು ತಗೋತಿರ್ತಾರ. ಅಂದ್ರ ನಮ್ಗೆ ಯಾವುದೇ ಅಲ್ಲಿ ಯಾವ್ದು ಭಯ ಬೇಡ. ಈಗ ನಾವ್ ಏನೋ ನಮ್ ಜ್ಞಾನ ನಾವು ಜಾಸ್ತಿ ಕಲ್ತಿದೇವು ಏನೋ ಆ ತರಾನೇ ಮಾತಾಡ್ಬೇಕು, ಈ ಪುಸ್ತಕದಾಗ ಬರ್ದಂಗೆ ಮಾತಾಡ್ಬೇಕು, ಹಿಂಗೇನಿಲ್ಲ. ನಮ್ ಮನ್ಸಿಗೆ ಒಂದ್ ಸ್ವಲ್ಪ ಏನೇನ್ ಅನಿಸ್ತದ ಹೇಳ್ತಾ ಹೋಗುದು ಅಷ್ಟ. ಮುಂದ್ ಏನ್ ಸರ್ ಏನ್ ತಿಳ್ತಾರ ಪಾಯಿಂಟ್ಗಳು ಮತ್ ಅಳವಡಿಸ್ಕೊಳ್ಳೋದು, ಮತ್ ಮುಂದಿನ ಟೈಮ್ದಾಗ ಹೇಳೋದು. ಈ ತರ ನಾನು ಮಾಡ್ಕೊತ ಬಂದಿದ್ದು ಅಂತ ಹೇಳಿ ನಾ ಎಷ್ಟು ಮಾತಾಡಿ ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್.
ಸರ್ವರೊಳಗೊಂದು ನುಡಿಗಳು ವಿಜಯ ಪರ್ವತ ಆದ ಅಂತೇಳಿ ಎಂಬ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ನೇತ್ರಾವತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಮೊದಲನೇದಾಗಿ ಅಲೆಮಾರಿಯಿಂದ ಆಶ್ಚರ್ಯಚಕಿತ ಕಡೆಗೆ ಎಲ್ಲರೊಳಗೊಂದಾಗಿ ನಮ್ಮದೇ ಆದಂತಹ ವಿಶೇಷವಾದ ವ್ಯಕ್ತಿತ್ವವನ್ನ ನಾವು ರೂಢಿಸ್ಕೋಬೇಕು ಅಂತ ಹೇಳ್ತಾರೆ. ಸಾಧನಾ ಪಥದಿಂದ ಉತ್ತುಂಗ ಪಥದೆಡೆಗೆ ಎಂದಾಗ ಯಶಸ್ಸಿನ ಜೀವನದ ಕುರಿತು ವ್ಯಕ್ತಪಡಿಸಲಾಗುತ್ತೆ. ಸಂಕುಚಿತತೆಯಿಂದ ವಿಶಾಲ ಮನೋಭಾವದೆಡೆಗೆ ಅಂದ್ರೆ ಯಾವ ವ್ಯಕ್ತಿ ವಿಶಾಲ ಮನೋಭಾವವನ್ನು ಹೊಂದಿರ್ತಾನೆ ಅವರು ಯಾವಾಗಲೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ ಅಂತ ಹೇಳ್ತಾರೆ ಅಂತ ಹೇಳ್ತೀನಿ. ಈ ಒಂದು ಸಂದರ್ಭದಲ್ಲಿ ನನಗೆ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರುವಂತಹ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸಿರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ವಾಕ್ಯಗಳನ್ನು ಹೇಳುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಆದ್ಮೇಲೆ ನೀವು ನೋಡ್ತಾ ಇದ್ರಿ ಅಲ್ವಾ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್. ಇದೇ ರೀತಿಯಾಗಿ ಯಾವಾಗ್ಲೂ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾನೆ. ಧನ್ಯವಾದಗಳು. ಗುಡ್. ಎಸ್ ಅಕ್ಷತಾ, ನಮ್ಮ ರೆಗ್ಯುಲರ್ ಕ್ಲಾಸ್ ಆದ್ಮೇಲೆ ಒಂದು ಟೆಸ್ಟಿಮೋನಿಯಲ್, ಒಂದು ಫೀಡ್ಬ್ಯಾಕ್ ವಿಡಿಯೋ ತರ ಇದನ್ನ ಮಾಡೋದಕ್ಕೆ ಇದ್ದಕ್ಕಿದ್ದಂಗೆ ಟಾಸ್ಕ್ ಕೊಟ್ಟೆ. ಓಕೆ, ಅದರೊಳಗಡೆ ಅಕ್ಷತಾ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲರ ಬಳಿ ಮಾತಾಡಿಸಿದ್ರು. ಹಾಗಾಗಿ ನಿಮಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ನಿಮಗೆ ಆಶ್ಚರ್ಯ ಆಗತ್ತೆ. ಇವರೆಲ್ಲಾನು ಸುಮಾರಾಗಿ ಮಾತಾಡೋರೇನೆ ಈಗ ಚೆನ್ನಾಗಿ ಮಾತಾಡೋಕೆ ಆರಂಭ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ನಿಮಗೇನಾದ್ರು ಈ ಥರ ಮಾತಾಡಬೇಕು ಅಂತ ಅನಿಸಿದ್ರೆ ನಮ್ಮ ಕಚೇರಿ 9341259267ಗೆ ಸಂಪರ್ಕ ಮಾಡಿ. ನಾವು ಮಾಡುವ ಮಾಸ್ಟರ್ ಕ್ಲಾಸ್ ಬಗ್ಗೆ, ಆನ್ಲೈನ್ ಆಫ್ಲೈನ್ ವರ್ಕ್ಶಾಪ್ಸ್ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಆಗಾಗ 1 ಡೇ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀವಿ. ಜೊತೆಗೆ 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಆಗಾಗ ಮಾಡ್ತೇವೆ. ವಾರಕ್ಕೊಂದು ಸಾರಿ ಅಂತೂ ಆನ್ಲೈನ್ನಲ್ಲಿ ಒಂದು 2 ಅವರ್ಸ್ ಮಾಸ್ಟರ್ ಕ್ಲಾಸ್ ಇರುತ್ತೆ. ಅದಕ್ಕೆ ವಿತ್ ನಾಮಿನಲ್ ಅಮೌಂಟ್ ಇರುತ್ತೆ. ನಮ್ಮ ಕಚೇರಿ 9341259267ಗೆ ಕರೆ ಮಾಡಿ ಅಥವಾ ಸಂದೇಶ ಕಳಿಸಿ ನೀವು ಸಂಪರ್ಕ ಮಾಡ್ಬೋದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಉದಾರಾಗಿ. ಥ್ಯಾಂಕ್ ಯು.